ಸುಕ್ಕಿ ಪಾಪಡಿ ಸೇವ್ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅರ್ಪಿತಾ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ನಾನಿಲ್ಲಿ ಪಾಪಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಪಡಿಗೆ ನಾನು ಯೂಸ್ ಮಾಡ್ತಾ ಇರೋ ಹಿಟ್ಟು ಗೋಧಿ ಹಿಟ್ಟು. ನೀವು ಬೇಕಿದ್ದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದು ಪುದೀನ ಚಟ್ನಿ. ನಾನಿಲ್ಲೊಂದು ಸೀಕ್ರೆಟ್ ಚಾಟ್ ಪ್ಲ್ಯಾಟರ್ ಮಸಾಲ ತೋರಿಸ್ಕೊಟ್ಟಿದ್ದೀನಿ. ನೀವು ಇದನ್ನ ಯಾವುದೇ ಚಾಟ್ಸ್ಗೆ ಬೇಕಾದರೂ ಹಾಕೋಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ ಚಾಟ್ಸ್ಗೆ. ನಿಮಗೆ ಇದರ ರೆಸಿಪಿ ಬೇಕಾದರೆ ಕೆಳಗಡೆ ಒಂದು ಲಿಂಕ್ ಶೇರ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರದ್ದು ಡೀಟೇಲ್ಡ್ ವಿಡಿಯೋ ಸಿಗುತ್ತೆ. ನಾನೀಗ ಆಲೂ ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಯಿಸಿದ ಆಲೂಗೆಡ್ಡೆಗೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಚಟ್ನಿ. ಇದನ್ನು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕುದಿ ಬರ್ತಿದ್ದ ಹಾಗೆ ಇದನ್ನು ಆಫ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಪಾಪಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಕಲಿಸ್ಕೊಂಡ್ರು ಹಿಟ್ಟಿಂದ ಚಪಾತಿ ಥರ ಫಸ್ಟ್ ಒತ್ಕೋಬೇಕು. ಆಮೇಲೆ ಫೋರ್ಕಿಂದ ಈ ಥರ ಸಣ್ಣ ಸಣ್ಣ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಲಿಲ್ಲ ಅಂದರೆ ಇದು ಪೂರಿ ಥರ ಉಬ್ಕೊಳ್ಳುತ್ತೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಎಣ್ಣೆಲೆ ನಾನಿನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಪಾಪಡಿ. ಸರ್ವಿಂಗ್ ಪ್ಲೇಟ್ ಮೇಲೆ ಪಾಪಡಿ ಇಟ್ಟು ಅದ್ರ ಮೇಲೆ ಆಲೂ ಮಸಾಲ, ಪುದೀನ ಚಟ್ನಿ, ಸ್ವೀಟ್ ಚಟ್ನಿ, ಸೀಕ್ರೆಟ್ ಚಾಟ್ ಪ್ಲ್ಯಾಟರ್ ಮಸಾಲ, ಈರುಳ್ಳಿ, ಕೊತ್ತಂಬರಿ, ಸೇವ್ ಹಾಕಿದ್ರೆ ಸುಕ್ಕಿ ಪಾಪಡಿ ಸೇವ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.